ಹೆಲೋ ಫ್ರೆಂಡ್ಸ್, ಹ್ಯಾವೆಲ್ಸ್ ಅನ್ನೋ ಹೆಸರನ್ನ ಕೇಳಿದ ತಕ್ಷಣ ನಾವು ಇದೊಂದು ಫಾರಿನ್ ಕಂಪನಿ ಅಂತ ಅಂದ್ಕೋತೀವಿ. ಆದ್ರೆ ನಿಜವಾಗ್ಲೂ ಇದೊಂದು ಭಾರತೀಯ ಕಂಪನಿ. ಹವೇಲಿ ರಾಮ್ ಅನ್ನೋ ಹೆಸರನ್ನ ಮಾರ್ಪಡಿಸಿ ಹ್ಯಾವೆಲ್ಸ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಇವತ್ತಿಗೆ ಹ್ಯಾವೆಲ್ಸ್ ಅನ್ನೋದು ಒಂದು ಪ್ರೀಮಿಯಂ ಪ್ರಾಡಕ್ಟ್ ಗಳ ಕಂಪನಿ. ಇದು ಲಾಯ್ಡ್, ಕ್ರಾಫ್ಟ್ರಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕ್ ನಂತ ಕಂಪನಿಗಳನ್ನ ಅಕ್ವೈರ್ ಮಾಡಿದೆ. ಆದ್ರೆ ಒಂದು ಕಾಲದಲ್ಲಿ ಇದೇ ಹ್ಯಾವೆಲ್ಸ್ ಕಂಪನಿ ಚೈನಾದಿಂದ ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನ ತಂದು ಅದ್ರ ಮೇಲೆ ಹ್ಯಾವೆಲ್ಸ್ ನ ಬ್ರ್ಯಾಂಡ್ ಲೋಗೋ ಅಂಟಿಸಿ ವ್ಯಾಪಾರನ ಮಾಡ್ತಿತ್ತು. ಫ್ರೆಂಡ್ಸ್, ಹ್ಯಾವೆಲ್ಸ್ ಕಂಪನಿನ ಶುರು ಮಾಡಿದವರು ಹವೇಲಿ ರಾಮ್ ಗಾಂಧಿ. ಆದ್ರೆ ಇವತ್ತು ಹ್ಯಾವೆಲ್ಸ್ ನ ಓನರ್ ಕೀಮತ್ ರಾಯ್ ಗುಪ್ತಾ. ಹಾಗಿದ್ರೆ ಹವೇಲಿ ರಾಮ್ ಗಾಂಧಿಯ ಹೆಂಡತಿ ಮತ್ತು ಮಗನ ಸಾವಿನ ನಂತರ ಹ್ಯಾವೆಲ್ಸ್ ಕಂಪನಿ ಕೀಮತ್ ರಾಯ್ ಗುಪ್ತಾ ಅವ್ರ ಕೈಗೆ ಹೇಗ್ ಬಂತು? ಹ್ಯಾವೆಲ್ಸ್ ಕಂಪನಿ ಮಾರ್ಕೆಟ್ ನ ಎಲ್ಲಾ ಅಡೆತಡೆಗಳನ್ನ ತಡೆದು ಇವತ್ತು ಇಷ್ಟು ದೊಡ್ಡ ಕಂಪನಿಯಾಗಿ ಹೇಗ್ ಬೆಳೀತು? ಭಾರತೀಯ ಮಾರ್ಕೆಟ್ ನಲ್ಲಿ ಚೀನಾದ ಕಡಿಮೆ ಬೆಲೆಯ ಪ್ರಾಡಕ್ಟ್ ಗಳ ದರ್ಬಾರ್ ನಡೀತಿರ್ಬೇಕಾದ್ರೆ ಹ್ಯಾವೆಲ್ಸ್ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಆಗಿ ಹೇಗ್ ಬೆಳೀತು ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಮಾರ್ಚ್ 2020 ಹೊತ್ತಿಗೆ ಹ್ಯಾವೆಲ್ಸ್ ಕಂಪನಿಯ ಆದಾಯ 9,500 ಕೋಟಿ ಇರುತ್ತೆ. ಆದ್ರೆ ಮಾರ್ಚ್ 2024 ಹೊತ್ತಿಗೆ ಹ್ಯಾವೆಲ್ಸ್ ಕಂಪನಿಯ ಆದಾಯ 19,000 ಕೋಟಿ ಆಗುತ್ತೆ. ಇದು ಈ ರೀತಿ ಆಗೋದಕ್ಕೆ ಆ ಕಂಪನಿಯ ಚೇರ್ಮನ್ ಕೊಡೋ ಕಾರಣ ಏನು ಅಂದ್ರೆ 2007ರಲ್ಲಿ ಅವರು ತಗೊಂಡಂತ ಒಂದು ನಿರ್ಧಾರ ಅವರನ್ನ ಈ ಸ್ಟೇಜ್ಗೆ ತಂದು ನಿಲ್ಸಿದೆ. ಅವತ್ತೇನಾದ್ರೂ ಅವರು ಈ ನಿರ್ಧಾರನ ತಗೊಂಡಿಲ್ಲ ಅಂದ್ರೆ ಈ ಸ್ಟೇಜ್ಗೆ ಬರೋಕೆ ಅವ್ರಿಗೆ 40 ವರ್ಷ ಹಿಡಿತಿತ್ತಂತೆ. ಆ ನಿರ್ಧಾರದಿಂದಲೇ ಇವತ್ತು ಹ್ಯಾವೆಲ್ಸ್ ಕಂಪನಿ ಪ್ರಪಂಚದ 70ಕ್ಕೂ ಹೆಚ್ಚು ದೇಶಗಳಲ್ಲಿ ವ್ಯಾಪಾರನ ಮಾಡ್ತಿದೆ. ಹಾಗಿದ್ರೆ ಆ ನಿರ್ಧಾರ ಯಾವುದು ಅನ್ನೋ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ನಿಮ್ಗೆ ವಿಡಿಯೋದ ಮಾಹಿತಿ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಹ್ಯಾವೆಲ್ಸ್ ನ ಕತೆ ಶುರು ಆಗೋದು 1958ರಲ್ಲಿ 21 ವರ್ಷದ ಡ್ರಾಯಿಂಗ್ ಟೀಚರ್ ಆದ ಕೀಮತ್ ರಾಯ್ ನಿಂದ. ಕೀಮತ್ ರಾಯ್ ಗುಪ್ತಾ ಬೇಸಿಗೆಯಲ್ಲಿ ತನ್ನ ಸ್ಕೂಲು ರಜೆ ಬಿದ್ದಾಗ ತನ್ನ ಚಿಕ್ಕಪ್ಪನ ಮನೆ ಡೆಲ್ಲಿಗೆ ಬರ್ತಾ ಇದ್ದ. ಕೀಮತ್ ರಾಯ್ ಗುಪ್ತಾ ಅವರ ಚಿಕ್ಕಪ್ಪ ಡೆಲ್ಲಿಯ ಕೀರ್ತಿನಗರದಲ್ಲಿ ಗುಪ್ತಾಜಿ ಅಂಡ್ ಕೋ ಅನ್ನೋ ಒಂದು ಎಲೆಕ್ಟ್ರಾನಿಕ್ ಅಂಗಡಿನ ನಡೆಸ್ತಾ ಇದ್ರು. ಇದೇ ಅಂಗಡಿಲಿ ಕೀಮತ್ ರಾಯ್ ಬಿಡುವಾದಾಗೆಲ್ಲ ಬಂದು ಈ ಅಂಗಡಿಲಿ ವ್ಯಾಪಾರನ ಕಲಿತಿದ್ರು. ಒಂದ್ಸಲ ಕೀಮತ್ ರಾಯ್ ಅವರ ಚಿಕ್ಕಪ್ಪನಿಗೆ ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ. ಆಗ ಅವರು ಈ ಅಂಗಡಿಯ ಜವಾಬ್ದಾರಿನ ಕೀಮತ್ ರಾಯ್ಗೆ ವಹಿಸ್ತಾರೆ. ಆದ್ರೆ ಕೀಮತ್ ರಾಯ್ ಅವರ ಚಿಕ್ಕಪ್ಪನಿಗೆ ಕೀಮತ್ ರಾಯ್ ಅಂಗಡಿನ ಹೇಗ್ ನಡೆಸ್ತಾನೆ ಅನ್ನೋ ಚಿಂತೆ ಕಾಡ್ತಾ ಇರುತ್ತೆ. ಆದ್ರೆ ಅವ್ರ ಚಿಕ್ಕಪ್ಪ ಮತ್ತೆ ವಾಪಸ್ ಆದಾಗ ಅವ್ರಿಗೆ ಆಶ್ಚರ್ಯ ಕಾದಿರುತ್ತೆ. ಯಾಕಂದ್ರೆ ಕೀಮತ್ ರಾಯ್ ಗುಪ್ತಾ ಆ ಅಂಗಡಿಯ ವ್ಯಾಪಾರನ 3 ಪಟ್ಟು ಜಾಸ್ತಿ ಮಾಡಿರ್ತಾನೆ. ಇದರಿಂದ ತುಂಬಾನೇ ಖುಷಿಯಾದ ಅವ್ರ ಚಿಕ್ಕಪ್ಪ ಕೀಮತ್ ರಾಯ್ನನ್ನ ತನ್ನ ಬಿಸ್ನೆಸ್ ನ ಪಾರ್ಟ್ನರ್ ಅನ್ನಾಗಿ ಮಾಡ್ಕೋತಾರೆ. ಬಿಸ್ನೆಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದ್ದಂತ ಕೀಮತ್ ರಾಯ್ ಕೂಡ ತಕ್ಷಣ ತನ್ನ ಡ್ರಾಯಿಂಗ್ ಜಾಬ್ ಅನ್ನ ಬಿಟ್ಟು ಬಿಸ್ನೆಸ್ ನಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಗುಪ್ತಾಜಿ ಅಂಡ್ ಕಂಪನಿ ಮಾಡ್ತಿದ್ದಂತ ಕೆಲಸ ಏನು ಅಂದ್ರೆ ಇವರು ಹೋಲ್ಸೇಲರ್ ಮತ್ತು ರಿಟೇಲರ್ ಮಧ್ಯೆ ಒಬ್ಬ ಮಧ್ಯವರ್ತಿಯಾಗಿ ವ್ಯಾಪಾರನ ಮಾಡ್ತಿದ್ರು. ಅಂದ್ರೆ ಇವರು ಹೋಲ್ಸೇಲರ್ ನಿಂದ ಬಲ್ಕ್ ಆಗಿ ಪ್ರಾಡಕ್ಟ್ ಗಳನ್ನ ಕಡಿಮೆ ಬೆಲೆಗೆ ತಗೊಂಡು ಅದರ ಮೇಲೆ ಒಂದ್ ಸ್ವಲ್ಪ ಲಾಭನ ಇಟ್ಟು ಅದನ್ನೇ ರಿಟೇಲರ್ಸ್ ಗೆ ಮಾರ್ತಾ ಇದ್ರು. ಇದನ್ನ ಗಮನಿಸಿದಂತ ಕೀಮತ್ ರಾಯ್ಗೆ ಅರ್ಥ ಆಗಿದ್ದು ಏನು ಅಂದ್ರೆ ಈ ಕಮಿಷನ್ ಬಿಸ್ನೆಸ್ ನಿಂದ ಜಾಸ್ತಿ ಲಾಭನ ಮಾಡೋದಕ್ಕೆ ಆಗಲ್ಲ. ಇದರಿಂದ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದರಿಂದ ಕೀಮತ್ ರಾಯ್ಗೆ ಒಂದು ಐಡಿಯಾ ಬರುತ್ತೆ. ಅದನ್ನ ಅವ್ರ ಚಿಕ್ಕಪ್ಪನ ಹತ್ರ ಡಿಸ್ಕಸ್ ಮಾಡ್ತಾರೆ. ಅದೇನಂದ್ರೆ ನಾವ್ಯಾಕೆ ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಶುರು ಮಾಡಬಾರದು, ಇದರಿಂದ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡಬಹುದು ಅಂತ. ಆದ್ರೆ ಕೀಮತ್ ರಾಯ್ ಗುಪ್ತಾ ಅವರ ಚಿಕ್ಕಪ್ಪನ್ಗೆ ಇದರಲ್ಲಿ ರಿಸ್ಕ್ ಹೆಚ್ಚಾಗಿ ಕಾಣಿಸುತ್ತೆ. ಅವರು ಕೀಮತ್ ರಾಯ್ಗೆ ನಮ್ಗೆ ಎಷ್ಟು ಲಾಭ ಬರ್ತಿದ್ಯೋ ಅದರಲ್ಲೇ ಸಂತೋಷವಾಗಿರು ಅಂತ ಸಲಹೆನ ಕೊಡ್ತಾರೆ. ಆದ್ರೆ ಕೀಮತ್ ರಾಯ್ ಗುಪ್ತಾ ಮಾತ್ರ ತನ್ನ ಐಡಿಯಾ ಒಳ್ಳೇದು, ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಶುರು ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕಡೆಗೆ ಒಂದು ದಿನ ಕೀಮತ್ ರಾಯ್ ಗುಪ್ತಾ ತಮ್ಮ ಚಿಕ್ಕಪ್ಪನ ಹತ್ರ ಬಂದು ನಿಮಗೆ ಎಷ್ಟು ಕಾಸು ಬೇಕೋ ಕೇಳಿ, ಆದ್ರೆ ನನಗೆ ಈ ಕಂಪನಿನ ಮಾರಿ ಅಂತ ಕೇಳ್ತಾನೆ. ಕಡೆಗೆ 90,000 ರೂಪಾಯಿಗೆ ಅವ್ರ ಚಿಕ್ಕಪ್ಪ ಕೀಮತ್ ರಾಯ್ಗೆ ತಮ್ಮ ಕಂಪನಿನ ಮಾರ್ತಾರೆ. ಈ ಕತೆ ನಡೀತಿರ್ಬೇಕಾದ್ರೇನೆ ಮತ್ತೊಂದು ಕಡೆ ಹವೇಲಿ ರಾಮ್ ಗಾಂಧಿ ಅವರ ಕಥೆನೂ ನಡೀತಿತ್ತು. ಹವೇಲಿ ರಾಮ್ ಗಾಂಧಿ ಅವರು ಒಂದು ಕಂಪನಿನ ಶುರು ಮಾಡಿರ್ತಾರೆ. ಅದಕ್ಕೆ ಅವರ ಹೆಸರನ್ನೇ ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಮತ್ತು ಮಾಡರ್ನೈಸ್ ಮಾಡಿ ಅದನ್ನ ಹ್ಯಾವೆಲ್ಸ್ ಅಂತ ಇಟ್ಟಿರ್ತಾರೆ. ಈ ಕಂಪನಿಲಿ ಹವೇಲಿ ರಾಮ್ ಅವರು ಹೊರದೇಶಗಳಿಂದ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನ ತಂದು ಅದರ ಮೇಲೆ ಹ್ಯಾವೆಲ್ಸ್ ಅನ್ನೋ ಲೋಗೋನ ಅಂಟಿಸಿ ಭಾರತದಲ್ಲಿ ವ್ಯಾಪಾರನ ಮಾಡ್ತಿದ್ರು. ಈ ಕಂಪನಿ ನೋಡ್ತಾ ನೋಡ್ತಾ ಕೆಲವೇ ದಿನಗಳಲ್ಲಿ ಒಂದು ಸಕ್ಸಸ್ಫುಲ್ ಮತ್ತು ಲಾಭದಾಯಕ ಕಂಪನಿ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಹ್ಯಾವೆಲ್ಸ್ ಅನ್ನೋ ಹೆಸರಲ್ಲೇ ಒಂದು ಡಚ್ ಕಂಪನಿ ಆಲ್ರೆಡಿ ಮಾರ್ಕೆಟ್ ನಲ್ಲಿತ್ತು. ಅವರು ಪ್ರೀಮಿಯಂ ಪ್ರಾಡಕ್ಟ್ಸ್ ಗಳನ್ನ ಸಪ್ಲೈ ಮಾಡ್ತಿದ್ರು. ಇದರಿಂದ ಭಾರತೀಯ ಜನರಿಗೆ ಹ್ಯಾವೆಲ್ಸ್ ಅನ್ನೋದು ಫಾರಿನ್ ಕಂಪನಿ, ಇದರ ಕ್ವಾಲಿಟಿ ಪ್ರೀಮಿಯಂ ಆಗಿದೆ ಅಂತ ಅಂದ್ಕೊಂಡು ಇದರ ಸೇಲ್ಸ್ ಹೆಚ್ಚಾಗುತ್ತೆ. ಇದೇ ಲಾಭದಿಂದ ಹವೇಲಿ ರಾಮ್ ಅವರು ತಮ್ಮದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಕೂಡ ಶುರು ಮಾಡ್ತಾರೆ. ಎಲ್ಲಾನು ಚೆನ್ನಾಗಿ ನಡೀತಿತ್ತು ಅನ್ನೋ ಹೊತ್ತಲ್ಲೇ ತಮ್ಮ ಕುಟುಂಬದಲ್ಲಿ ನಡಿಬಾರದ ಘಟನೆಗಳು ನಡೆಯುತ್ತೆ. ಅದೇನಂದ್ರೆ ತಮ್ಮನ್ನ ತುಂಬಾ ಪ್ರೀತಿಸೋ ಮತ್ತು ತನಗೆ ಬೆಂಬಲವಾಗಿ ನಿಂತಿದ್ದ ತನ್ನ ಹೆಂಡತಿ ಅನಾರೋಗ್ಯಕ್ಕೊಳಗಾಗಿ ಸಾವನ್ನಪ್ತಾರೆ.
ಈ ದುಃಖದಿಂದ ಹೊರಬರೋ ಮುಂಚೆನೆ ತನ್ನ ಒಬ್ಬನೇ ಮಗ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ. ಇದರಿಂದ ಹವೇಲಿ ರಾಮ್ ತುಂಬಾನೇ ಡಿಪ್ರೆಷನ್ಗೆ ಒಳಗಾಗಿ ಮುಂದೆ ಇನ್ಯಾವತ್ತೂ ಬಿಸ್ನೆಸ್ ಕಡೆ ಗಮನನೇ ಹರಿಸೋಕೆ ಆಗೋದಿಲ್ಲ. ಇದರಿಂದ ಕ್ರಮೇಣ ಈ ಕಂಪನಿ ನಷ್ಟಕ್ಕೆ ಒಳಗಾಗುತ್ತೆ. ಜೊತೆಗೆ ಇದರ ರೆಪ್ಯುಟೇಷನ್ ಹಾಳಾಗೋಗುತ್ತೆ. ಇದರಿಂದ ತುಂಬಾ ಜನ ಹವೇಲಿ ರಾಮ್ ಅವರಿಗೆ ಈ ಕಂಪನಿ ಮುಚ್ಚೋ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆನೆ ಇದನ್ನ ಯಾರಿಗಾದ್ರೂ ಮಾರೋದು ಉತ್ತಮ ಅನ್ನೋ ಸಲಹೆನ ಕೊಡ್ತಾರೆ. ಹ್ಯಾವೆಲ್ಸ್ ಕಂಪನಿನ ಮಾರಬೇಕು ಅನ್ನೋ ಸುದ್ದಿ ತುಂಬಾ ಮುಂಚೆನೆ ಕೀಮತ್ ರಾಯ್ ಅವರಿಗೆ ಗೊತ್ತಾಗುತ್ತೆ. ಹೇಗಂದ್ರೆ ಕೀಮತ್ ರಾಯ್ ಗುಪ್ತಾ ಅವರು ತುಂಬಾ ವರ್ಷಗಳಿಂದ ಇದೇ ಹ್ಯಾವೆಲ್ಸ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಇರ್ತಾರೆ. ಕೀಮತ್ ರಾಯ್ ಗುಪ್ತಾ ಅವರಿಗೆ ಹ್ಯಾವೆಲ್ಸ್ ಕಂಪನಿಯ ಪಾಪ್ಯುಲಾರಿಟಿ ಮತ್ತು ಪೊಟೆನ್ಶಿಯಾಲಿಟಿ ಗೊತ್ತಿತ್ತು. ಇದರಿಂದ ಅವರು ಹೇಗಾದ್ರೂ ಮಾಡಿ ಈ ಕಂಪನಿನ ಖರೀದಿ ಮಾಡಲೇಬೇಕು ಅಂತ ಅಂದ್ಕೋತಾರೆ. ಹೇಗೋ ಕೀಮತ್ ರಾಯ್ ಗುಪ್ತಾ ಅವರಿಗೆ ತಮ್ಮದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಇಡಬೇಕು ಅನ್ನೋ ಕನಸಿತ್ತು. ಇದರಿಂದ ಅವರು ಇದೊಂದು ಸುವರ್ಣಾವಕಾಶ ಅಂತ ಹ್ಯಾವೆಲ್ಸ್ ಕಂಪನಿಯ ಮ್ಯಾನೇಜರ್ ಹತ್ರ ಚರ್ಚೆನ ಮಾಡ್ತಾರೆ. ಕೊನೆಗೆ 7 ಲಕ್ಷ ರೂಪಾಯಿಗೆ ಅವರು ಈ ಡೀಲ್ ಅನ್ನ ತಮ್ಮದಾಗಿಸ್ಕೊಳ್ತಾರೆ. 1971ರಲ್ಲಿ ಕೀಮತ್ ರಾಯ್ ಗುಪ್ತಾ ಅವರು ಬುದ್ಧಿವಂತಿಕೆಯಿಂದ 7 ಲಕ್ಷ ರೂಪಾಯಿ ಕೊಟ್ಟು ಆ ಕಂಪನಿನ ಖರೀದಿ ಮಾಡಿದಿರ ಬರೀ ಅದರ ಬ್ರ್ಯಾಂಡ್ ನೇಮ್ ಅನ್ನ ಮಾತ್ರ ಖರೀದಿ ಮಾಡ್ತಾರೆ. ಫ್ರೆಂಡ್ಸ್, 7 ಲಕ್ಷ ಕೊಟ್ಟು ಬರೀ ಬ್ರ್ಯಾಂಡ್ ನೇಮ್ ಅನ್ನ ಯಾಕೆ ಕೊಂಡುಕೊಂಡ್ರು ಅನ್ನೋದಕ್ಕೆ ಕಾರಣ ಕೀಮತ್ ರಾಯ್ ಗುಪ್ತಾ ಅವರಿಗೆ ಗೊತ್ತು, ನಾವು ಒಂದು ಹೊಸ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅದು ಪಾಪ್ಯುಲರೈಸ್ ಆಗೋದಕ್ಕೆ 10 ರಿಂದ 15 ವರ್ಷ ಹಿಡಿಯುತ್ತೆ ಅಂತ. ಅವರು ಯೂನಿಟ್ ಅನ್ನ ಇಟ್ಟು ಮಾರ್ಕೆಟಿಂಗ್ ಪ್ರಮೋಷನ್ಗೆ ಎಲ್ಲ ಖರ್ಚು ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಹೇಗೋ ಹ್ಯಾವೆಲ್ಸ್ ಆಲ್ರೆಡಿ ಜನರ ಮಧ್ಯೆ ಫೇಮಸ್ ಆಗಿರುವಂತ ಕಂಪನಿ. ಆದ್ರಿಂದ ಅವರು 7 ಲಕ್ಷ ಕೊಟ್ಟು ಬರೀ ಬ್ರ್ಯಾಂಡ್ ನೇಮ್ ಅನ್ನ ಖರೀದಿ ಮಾಡ್ತಾರೆ. ಪೂರ್ತಿ ಕಂಪನಿನ ಕೊಂಡ್ಕೊಳ್ಳೋಷ್ಟು ಕಾಸು ಅವ್ರ ಹತ್ರ ಇರಲಿಲ್ಲ. ಜೊತೆಗೆ ಜನರು ಯಾವಾಗ್ಲೂ ಬ್ರ್ಯಾಂಡ್ ಅನ್ನೇ ನೋಡ್ತಾರೆ ಹೊರತು ಅದರ ಓನರ್ ಅನ್ನಲ್ಲ. ಕೀಮತ್ ರಾಯ್ ಗುಪ್ತಾ ಅವರು ಬ್ರ್ಯಾಂಡ್ ನೇಮ್ ಅನ್ನ ಖರೀದಿ ಮಾಡಿದ್ಮೇಲೆ ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಬೇರೆ ದೇಶಗಳಿಂದ ಔಟ್ಸೋರ್ಸಿಂಗ್ ಮಾಡಿಸ್ಕೊಂಡು ಅದರ ಮೇಲೆ ಹ್ಯಾವೆಲ್ಸ್ ಬ್ರ್ಯಾಂಡ್ ನೇಮ್ ಅನ್ನ ಹಾಕಿ ವ್ಯಾಪಾರನ ಮಾಡ್ತಾ ಇದ್ರು. ಇಂಥ ಬಿಸ್ನೆಸ್ ಅನ್ನೇ ನಾವು ಪ್ರೈವೇಟ್ ಲೇಬಲಿಂಗ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರೈವೇಟ್ ಲೇಬಲಿಂಗ್ ಅಂತಂದ್ರೆ ಪ್ರಾಡಕ್ಟ್ಸ್ ಗಳನ್ನ ಬೇರೆ ಯಾವುದೋ ಒಂದು ಕಂಪನಿ ತಯಾರಿಸಿದ್ರೆ ಮತ್ತೊಂದು ಕಂಪನಿ ಅದನ್ನ ಖರೀದಿ ಮಾಡಿ ಅದರ ಮೇಲೆ ತಮ್ಮ ಬ್ರ್ಯಾಂಡ್ ನ ಲೋಗೋ ಹಾಕಿ ಮಾರ್ಕೊಳ್ತಾರೆ. ಫ್ರೆಂಡ್ಸ್, ಪ್ರೈವೇಟ್ ಲೇಬಲಿಂಗ್ ಅನ್ನೋದು ತುಂಬಾನೇ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೆಲ್. ಈಗ ಮಾರ್ಕೆಟ್ ಅಲ್ಲಿರೋ ಜಿಯೋಮಾರ್ಟ್, ಟ್ರೆಂಡ್ಸ್, ವೆಸ್ಟ್ ಸೈಡ್, ಜೂಡಿಯೋ, ಡಿಮಾರ್ಟ್ ನಂತ ಕಂಪನಿಗಳು ಇದೇ ಬಿಸ್ನೆಸ್ ಮಾಡೆಲ್ ಅನ್ನ ಫಾಲೋ ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿರೋದು. ಈ ಕಂಪನಿಗಳು ಇವತ್ತು ಬಳಸ್ತಿರೋ ಈ ಮಾಡೆಲ್ ಅನ್ನ ಕೀಮತ್ ರಾಯ್ ಗುಪ್ತಾ ಅವರು 1971ರಲ್ಲೇ ಫಾಲೋ ಮಾಡ್ತಿದ್ರು. ಈ ಪ್ರೈವೇಟ್ ಲೇಬಲಿಂಗ್ ಇಂದ ಕೀಮತ್ ರಾಯ್ ಅವರು ತುಂಬಾನೇ ಕಾಸನ್ನ ಗಳಿಸ್ತಾರೆ. ಇದರಿಂದಲೇ ಅವರು 1976ರಲ್ಲಿ ಡೆಲ್ಲಿಯ ಕೀರ್ತಿ ನಗರದಲ್ಲಿ ತಮ್ಮದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಶುರು ಮಾಡ್ತಾರೆ. ಮುಂದೆ 1980ರಲ್ಲಿ ಅದೇ ಡೆಲ್ಲಿಯ ತಿಲಕ್ ನಗರದಲ್ಲಿ ಮತ್ತೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಶುರು ಮಾಡ್ತಾರೆ. ಇಲ್ಲಿವರೆಗೂ ಹ್ಯಾವೆಲ್ಸ್ ಕಂಪನಿ ತುಂಬಾನೇ ಸಕ್ಸಸ್ಫುಲ್ ಆಗಿ ನಡೀತಿತ್ತು. ಆದ್ರೆ 1980ರ ನಂತರ ಹ್ಯಾವೆಲ್ಸ್ಗೆ ಕಷ್ಟಗಳು ಶುರುವಾಗುತ್ತೆ. 1980ರ ನಂತರ ಚೀನಾದ ಎಷ್ಟೋ ಎಲೆಕ್ಟ್ರಾನಿಕ್ ಕಂಪನಿಗಳು ತಮ್ಮ ಗೂಡ್ಸ್ ಅನ್ನ ಭಾರತದಲ್ಲಿ ಮಾರೋದಕ್ಕೆ ಶುರು ಮಾಡ್ತಾರೆ. ಈ ಚೈನಾದ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳು ತುಂಬಾನೇ ಕಡಿಮೆ ಬೆಲೆಗೆ ಸಿಗೋದು. ಜೊತೆಗೆ ಫ್ರಾನ್ಸ್ ನ ಶ್ರೀಡ್ನರ್, ಜರ್ಮನಿಯ ಸಿಮೆನ್ಸ್ ಮತ್ತು ಸ್ವಿಟ್ಜರ್ಲೆಂಡ್ ನ ABB ಕಂಪನಿಯಿಂದಲೂ ಹ್ಯಾವೆಲ್ಸ್ಗೆ ತುಂಬಾನೇ ಕಾಂಪಿಟೇಷನ್ ಸಿಗೋದು. ಈ ಕಂಪನಿಗಳು ಆಲ್ರೆಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಒಳ್ಳೆ ಹೆಸರನ್ನೇ ಮಾಡಿದ್ವು. ಇವುಗಳ ಪ್ರಾಡಕ್ಟ್ ನ ಕ್ವಾಲಿಟಿಗಳು ಕೂಡ ತುಂಬಾನೇ ಚೆನ್ನಾಗಿರೋದು. ಇದರಿಂದ ಇವರ ಕಾಂಪಿಟೇಷನ್ ಅನ್ನ ಎದುರಿಸೋದು ಹ್ಯಾವೆಲ್ಸ್ಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಇದರಿಂದ ನಿಧಾನವಾಗಿ ಹ್ಯಾವೆಲ್ಸ್ ನ ಸೇಲ್ಸ್ ಬಿದೋಗೋದಕ್ಕೆ ಶುರು ಆಗುತ್ತೆ. ತುಂಬಾ ರಿಸರ್ಚ್ ಮತ್ತು ಅನಾಲಿಸಿಸ್ ಮಾಡಾದ್ಮೇಲೆ ಕೀಮತ್ ರಾಯ್ ಗುಪ್ತಾ ಅವರು ತಮ್ಮ ಕಂಪನಿಲಿ ಹೊಸ ಡಿಸೈನ್ ಮತ್ತು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಇದರಿಂದ ತಮ್ಮ ಬ್ರ್ಯಾಂಡ್ ನ ಹೊಸ ಐಡೆಂಟಿಟಿನ ಶುರು ಮಾಡಬೇಕು ಅಂದ್ಕೋತಾರೆ. ಈ ಫಾರಿನ್ ಕಂಪನಿಗಳ ಕಾಂಪಿಟೇಷನ್ ಅನ್ನ ಎದುರಿಸೋಕೆ ಹ್ಯಾವೆಲ್ಸ್ ಕಂಪನಿ ಜರ್ಮನಿಯ ಗೇಯರ್ ಅನ್ನೋ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಶುರು ಮಾಡುತ್ತೆ. ಇದರಿಂದಲೇ ದಿಲ್ಲಿಯ ಬದ್ಲಿ ಅನ್ನೋ ಏರಿಯಾದಲ್ಲಿ MCBಯ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಶುರು ಮಾಡ್ತಾರೆ. ಇದರಿಂದ 1991ರವರೆಗೂ ಹ್ಯಾವೆಲ್ಸ್ ಕಂಪನಿ ಚೆನ್ನಾಗಿ ನಡೀತಿರುತ್ತೆ. ಆದ್ರೆ 1991ರಲ್ಲಿ ಇಂಡಿಯಾದಲ್ಲಿ LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನೋದು ಶುರು ಆಗುತ್ತೆ. ಭಾರತದಲ್ಲಿ ಈ LPG ಸುಧಾರಣೆಗಳು ತಂದ ಮೇಲೆ ಹ್ಯಾವೆಲ್ಸ್ ಅವರಿಗೆ ಮತ್ತಷ್ಟು ಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಈ ಸುಧಾರಣೆಗಳು ಭಾರತೀಯ ಮಾರ್ಕೆಟ್ ಅನ್ನ ಹೊರದೇಶದ ಕಂಪನಿಗಳಿಗೆ ಓಪನ್ ಆಗಿ ಇಡ್ತಾವೆ. ಇದರಿಂದ ಅಮೆರಿಕ, ಜಪಾನ್ ಮತ್ತು ಜರ್ಮನಿಯ ಎಷ್ಟೋ ಕಂಪನಿಗಳು ಹ್ಯಾವೆಲ್ಸ್ ಗೆ ಕಾಂಪಿಟೇಷನ್ ಆಗಿ ಭಾರತಕ್ಕೆ ಬರುತ್ತೆ. ಇದರಿಂದ ಹ್ಯಾವೆಲ್ಸ್ ಕಂಪನಿ ಮೇಲೆ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ ಅನ್ನ ಮಾರೋ ಒತ್ತಡದ ಜೊತೆಗೆ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋ ಒತ್ತಡನು ಶುರು ಆಗುತ್ತೆ. ಇದರಿಂದ ಭಾರತದಲ್ಲಿರೋ ಜನರು ಕಡಿಮೆ ಬೆಲೆಗೆ ಸಿಗೋ ಚೈನೀಸ್ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನ ತುಂಬಾ ಬೇಗ ಅಳವಡಿಸಿಕೊಳ್ತಾರೆ. ಇದರಿಂದ ಹ್ಯಾವೆಲ್ಸ್ ಕಂಪನಿ ತರನೇ ತುಂಬಾ ಭಾರತೀಯ ಕಂಪನಿಗಳು ನಷ್ಟನ ಎದುರಿಸಬೇಕಾಗುತ್ತೆ. ಈ ಕಾಂಪಿಟೇಷನ್ ಅನ್ನ ಕಂಡು ಎಷ್ಟೋ ಭಾರತೀಯ ಕಂಪನಿಗಳು ತಾವು ಮಾರ್ಕೆಟ್ ನಲ್ಲಿ ಉಳಿಬೇಕಂದ್ರೆ ತಾವು ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ ಅನ್ನ ಮಾರಬೇಕು ಅಂತ ತಮ್ಮ ಪ್ರಾಡಕ್ಟ್ ನ ಬೆಲೆನ ಕಡಿಮೆ ಮಾಡ್ತಾರೆ. ಇದರ ಮಧ್ಯೆನೂ ಕೀಮತ್ ರಾಯ್ ಗುಪ್ತಾ ಅವರು ಶತಾಯ ಗತಾಯ ಏನೇ ಆದ್ರೂ ನನ್ನ ಪ್ರಾಡಕ್ಟ್ ನ ಬೆಲೆನ ಕಡಿಮೆ ಮಾಡೋ
ಮಾಡೋದಿಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಚೀನಾದ ಪ್ರಾಡಕ್ಟ್ ಗಳು ಎಷ್ಟೇ ಕಡಿಮೆ ಬೆಲೆಗೆ ಸಿಕ್ಕರೂ ಅದರ ಕ್ವಾಲಿಟಿ ಹ್ಯಾವೆಲ್ಸ್ ನಷ್ಟು ಚೆನ್ನಾಗಿರಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು. ಕಿಮ್ಮತ್ ರಾಯ್ ಗುಪ್ತಾ ಅವರ ಈ ಡಿಸಿಷನ್ ತುಂಬಾನೇ ರಿಸ್ಕಿ ಆಗಿತ್ತು. ಯಾಕಂದ್ರೆ ಆಗಿನ ಭಾರತೀಯ ಜನರ ಪರ್ಚೇಸಿಂಗ್ ಪವರ್ ಅನ್ನೋದು ಕಡಿಮೆ ಇತ್ತು. ಇದರಿಂದ ಜನರು ಹೆಚ್ಚಾಗಿ ಕಡಿಮೆ ಬೆಲೆಯ ಚೈನೀಸ್ ಪ್ರಾಡಕ್ಟ್ಸ್ ಗೆ ಕಸ್ಟಮರ್ ಆಗಿ ಇರ್ತಿದ್ರು. ಭಾರತದಲ್ಲಿ ಇಂಥ ಟಫ್ ಕಾಂಪಿಟೇಷನ್ ಅಲ್ಲಿ ಕಿಮ್ಮತ್ ರಾಯ್ ಗುಪ್ತಾ ಅವರು ತನ್ನ ಮಗ ಅನಿಲ್ ರಾಯ್ ಗುಪ್ತಾನು ತನ್ನ ಕಂಪನಿಲಿ ಸೇರಿಸ್ಕೊಳ್ತಾರೆ. ಮುಂದೆ 1995ರಲ್ಲಿ ತಮ್ಮ ಸಂಬಂಧಿಕರ ಹುಡುಗ ಅಮಿತ್ ಗುಪ್ತಾನನ್ನು ತಮ್ಮ ಬಿಸ್ನೆಸ್ ನಲ್ಲಿ ಸೇರಿಸ್ಕೊಳ್ತಾರೆ. 1993ರಲ್ಲಿ ಹ್ಯಾವೆಲ್ಸ್ ಕಂಪನಿ ತನ್ನದೇ ಸ್ವಂತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಯೂನಿಟ್ ಅನ್ನು ಶುರು ಮಾಡುತ್ತೆ. ಇದರಿಂದ ಅವರು ಮಾರ್ಕೆಟ್ ಅನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಸ್ಟಮರ್ ಗಳ ಡಿಮ್ಯಾಂಡ್ಸ್ ಗೆ ತಕ್ಕ ಪ್ರಾಡಕ್ಟ್ಸ್ ಗಳನ್ನ ತಯಾರು ಮಾಡೋಕೆ ಶುರು ಮಾಡ್ತಾರೆ. ಇದರ ಜೊತೆಗೆ ಅವರು ತುಂಬಾ ಕಂಪನಿಗಳನ್ನ ತಮ್ಮ ಕಂಪನಿಲಿ ಮರ್ಜ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದೇ ಹೊತ್ತಲ್ಲಿ ಕಿಮ್ಮತ್ ರಾಯ್ ಗುಪ್ತಾ ಅವರು ತುಂಬಾ ಕಂಪನಿಗಳನ್ನ ಅಕ್ವೈರ್ ಮಾಡಿ ಅದನ್ನ ತಮ್ಮ ಕಂಪನಿಲಿ ಮರ್ಜ್ ಮಾಡ್ಕೊಳ್ತಾರೆ. ಉದಾಹರಣೆಗೆ 1996ರಲ್ಲಿ ಇವರು ರಾಜಸ್ಥಾನದ ಆಳ್ವಾರ್ ನಲ್ಲಿರೋ ಸೂರ್ಯ ಕೇಬಲ್ಸ್ ಅನ್ನೋ ಕಂಪನಿನ ಅಕ್ವೈರ್ ಮಾಡ್ಕೋತಾರೆ. ಮುಂದೆ 2001ರ ಒಳಗೆ ಇವರು ಇಸಿಎಸ್, ಡ್ಯೂಕ್ ಎನರ್ಜಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕ್ ಮತ್ತು ಕಾರ್ಪ್ಟ್ರಿ ನಂತ ವ್ಯಾಲ್ಯೂಬಲ್ ಕಂಪನಿಗಳನ್ನ ಅಕ್ವೈರ್ ಮಾಡಿ ತಮ್ಮಲ್ಲಿ ಮರ್ಜ್ ಮಾಡ್ಕೊಳ್ತಾರೆ. ಇದರಿಂದ ತುಂಬಾ ಕಡಿಮೆ ಹೊತ್ತಲ್ಲೇ ಹ್ಯಾವೆಲ್ಸ್ ಕಂಪನಿಲಿ ಬೇರೆ ಬೇರೆ ತರದ ಪ್ರಾಡಕ್ಟ್ಸ್ ಗಳು ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ ಶುರು ಆಗುತ್ತೆ. ಇದರಿಂದ ತಮ್ಮ ಕಂಪನಿನೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಮುಂದೆ 2007ರಲ್ಲಿ ಕಿಮ್ಮತ್ ರಾಯ್ ಗುಪ್ತಾ ಅವರು ತಮ್ಮ ಭವಿಷ್ಯನೇ ಬದಲಾಯಿಸುವಂತ ಒಂದು ಕಂಪನಿನ ಅಕ್ವೈರ್ ಮಾಡ್ತಾರೆ. ಅದೇ ಸಿಲ್ವೇನಿಯಾ. ಆಗಿನ ಕಾಲಕ್ಕೆ ಈ ಸಿಲ್ವೇನಿಯಾ ಅನ್ನೋದು ಪ್ರಪಂಚದ 4ನೇ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿತ್ತು. ಇದೊಂದು ಜರ್ಮನ್ ದೇಶದ ಕಂಪನಿ ಆಗಿತ್ತು. ಹ್ಯಾವೆಲ್ಸ್ ಕಂಪನಿ ಸಿಲ್ವೇನಿಯಾ ಕಂಪನಿನ 2007ರಲ್ಲಿ 104 ಮಿಲಿಯನ್ ಯೂರೋ ಅಂದ್ರೆ ಅಕ್ಷರಶಃ 980 ಕೋಟಿಗೆ ಅಕ್ವೈರ್ ಮಾಡುತ್ತೆ. ಆದ್ರೆ 2008ರಲ್ಲಿ ಯುರೋಪ್ ನಲ್ಲಿ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಎದುರಾಗುತ್ತೆ. ಇದರಿಂದ ಸಿಲ್ವೇನಿಯಾ ಕಂಪನಿ ತುಂಬಾ ಲಾಸ್ ಅನ್ನ ಎದುರಿಸಬೇಕಾಗಿ ಬರುತ್ತೆ. ಇದರಿಂದ ಸಿಲ್ವೇನಿಯಾ ಕಂಪನಿಯ ಸೇಲ್ಸ್ ತುಂಬಾನೇ ಬಿದೋಗುತ್ತೆ. 2016ರ ಹೊತ್ತಿಗೆ ಸಿಲ್ವೇನಿಯಾ ಕಂಪನಿ ಸುಮಾರು 16.3 ಮಿಲಿಯನ್ ಯೂರೋಸ್ ನಷ್ಟು ಲಾಸ್ ಅನ್ನ ಎದುರಿಸುತ್ತೆ. ಇದರ ಹೊರೆ ಡೈರೆಕ್ಟ್ ಆಗಿ ಹ್ಯಾವೆಲ್ಸ್ ಕಂಪನಿ ಮೇಲೆ ಬೀಳುತ್ತೆ. ಇದರಿಂದ ಹೊರಬರೋಕೆ ಹ್ಯಾವೆಲ್ಸ್ ಕಂಪನಿ ಒಂದು ಹೊಸ ರಿಸರ್ಚ್ ಪ್ಲಾನ್ ಅನ್ನ ರೆಡಿ ಮಾಡುತ್ತೆ. ಇದರಿಂದ ಇವರು ಬ್ರೆಜಿಲ್, ಕೋಸ್ಟರಿಯಾ ಮತ್ತು ಯುಕೆ ದಲ್ಲಿದ್ದ ಫ್ಯಾಕ್ಟರಿಗಳನ್ನ ಮುಚ್ಚಿ ಅದನ್ನ ಭಾರತಕ್ಕೆ ಶಿಫ್ಟ್ ಮಾಡ್ತಾರೆ. ಇದರಿಂದ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ. ಕಂಪನಿಯ ಔಟ್ಸೋರ್ಸಿಂಗ್ ಅನ್ನ 38% ನಿಂದ 60%ಗೆ ಏರಿಸ್ತಾರೆ. ಕಂಪನಿಲಿದ್ದ ಎಷ್ಟೋ ಎಕ್ಸ್ಪೆನ್ಸಸ್ ಗಳನ್ನ ತೆಗೆದು ಹಾಕ್ತಾರೆ. ಇದರಿಂದ ಕಂಪನಿನ ಪ್ರಾಫಿಟ್ ನಲ್ಲಿ ತಂದು ನಿಲ್ಲಿಸಬೇಕು ಅಂತ ಅಂದುಕೋತಾರೆ. ಹ್ಯಾವೆಲ್ಸ್ ನ ಈ ಎಲ್ಲಾ ಪ್ರಯತ್ನಗಳಿಗೆ ಕಡೆಗೆ 2012ರಲ್ಲಿ ಪ್ರತಿಫಲ ಸಿಗುತ್ತೆ. ಲಾಸ್ ಅಲ್ಲಿ ನಡೀತಿದ್ದ ಸಿಲ್ವೇನಿಯಾ ಕಂಪನಿ 2012ರಲ್ಲಿ 7 ಮಿಲಿಯನ್ ಯೂರೋಸ್ ನಷ್ಟು ಲಾಭನ ಮಾಡುತ್ತೆ. ಫ್ರೆಂಡ್ಸ್, ಈ ರೀತಿ ಹ್ಯಾವೆಲ್ಸ್ ಕಂಪನಿ ತನ್ನ ಕಥೆಯ ಉದ್ದಕ್ಕೂ ಏರುಪೇರುಗಳನ್ನ ಅನುಭವಿಸ್ತಾ, ಕಷ್ಟಗಳನ್ನ ಎದುರಿಸ್ತಾ, ಕಾಂಪಿಟೇಷನ್ ಅನ್ನ ತಡ್ಕೊಂತ ಇವತ್ತು ಪ್ರಪಂಚದ ಮೋಸ್ಟ್ ಫೇಮಸ್ ಎಲೆಕ್ಟ್ರಾನಿಕ್ ಕಂಪನಿಗಳಲ್ಲಿ ಒಂದಾಗಿದೆ. ಫ್ರೆಂಡ್ಸ್, ಇದಾಗಿತ್ತು ಹ್ಯಾವೆಲ್ಸ್ ಕಂಪನಿಯ ಸಕ್ಸಸ್ ಸ್ಟೋರಿ. ನಿಮ್ಗೆ ಈ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಬಿಸ್ನೆಸ್ ಕೇಸ್ ಸ್ಟಡಿ ಇಷ್ಟಪಡೋ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.